ಭಿಕ್ಷೆಯಾಗಿ ಬೇಡಿಕೊಂಡರೂ ಕೂಡ ಒಂದು ಬದುಕನ್ನು ಕಲ್ಪಿಸಿಕೊಡುವುದಕ್ಕೆ ನಿನ್ನಿಂದ ಸಾಧ್ಯವಾಗಲಿಲ್ಲ. ಮತ್ತಾಕೆ ಯಾಕೆ ಈ ಚಕ್ರಾಧಿಪತ್ಯ? ಪರಾಕ್ರಮಕ್ಕೆ ಗೆದ್ದು ತಂದು ತಮ್ಮನಾದಂತಹ ವಿಚಿತ್ರ ವೀರನ ಮದುವೆ ಆಗಲಿ ಎನ್ನುವುದಾಗಿ ಹೇಳ್ತಾ ಇದ್ದಿ. ತೊತ್ತಲಲ್ಲವೋ ಹೆಣ್ಣು ಜನ್ಮವು ನಿನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವುದಕ್ಕೆ ಈ ಹೆಣ್ಣು ಜನ್ಮ ಅಲ್ಲ. ಇಗೋ ಭೀಷ್ಮ ನೆತ್ತರಿನ ಲಿಪಿಯಲ್ಲಿ ಬರೆದಿರುವ ನಿನ್ನ ವಿಜಯ ಅಲ್ಲ, ಭೀಷ್ಮನ ವಿಜಯ ಅಲ್ಲ, ಆಡುವುದು ಈ ಅಂಬೆಯ ಶಪಥ. ಇನ್ನೊಂದು ಜನ್ಮವನ್ನ ತೆರೆದು ಬರ್ತೇನೆ. ಹೆಣ್ಣಲ್ಲದ ಗಂಡಲ್ಲದ ಮತ್ತೊಂದಾಗಿ ಬರ್ತೇನೆ ಭೀಷ್ಮ, ಮತ್ತೊಂದಾಗಿ ಬರ್ತೇನೆ. ಇಗೋ ನಾನು ಹೋಗುವಂತಹ ಪೂರ್ವದಲ್ಲಿ ನಿನಗೆ ಕೊಡುತ್ತಿರುವಂತಹ ಶಾಪ. ಇಗೋ ಯಾವುದನ್ನ ಯಾವ ವಂಶದ ಏಳಿಗೆಗಾಗಿ ಇಲ್ಲಿಯವರೆಗಾಗಿ ನುಡಿಯುತ್ತಾ ಇದ್ದೆಯೋ ಆ ವಂಶವೇ ನಿನ್ನ ಕಣ್ಣುದರೆ ಸರ್ವನಾಶವಾಗಿ ಹೋಗಲಿ, ಸರ್ವನಾಶವಾಗಿ ಹೋಗಲಿ. ಯಾರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಪುರುಷರು ತನ್ನನ್ನು ಸೋಲುವುದಕ್ಕೆ ಸಾಧ್ಯವಿಲ್ಲ. ಹೆಣ್ಣಲ್ಲಿ ನೀನು ಯುದ್ಧವನ್ನ ಮಾಡುವುದಿಲ್ಲ ಅಂತ ಆದರೆ ಹೆಣ್ಣಲ್ಲದ ಗಂಡಲ್ಲದ ಮತ್ತೊಂದಾಗಿ ಬರ್ತೇನೆ ಭೀಷ್ಮ. ನಿನ್ನ ಮೃತ್ಯುವಿಗೆ ನಾನೇ ಕಾರಣನಾಗ್ತೇನೆ. ಇಗೋ ಇಗೋ ಅಗ್ನಿಕುಂಡವನ್ನು ರಚಿಸ್ತಾ ಇದ್ದೇನೆ. ಅದರಲ್ಲಿಯೇ ಬಿದ್ದು ದಹಿಸಿ ಹೋಗುತ್ತೇನೆ. ತನ್ನ ಕಣ್ಣೆದುರಿನಲ್ಲೇ ಸಾಯುತ್ತಿರುವಂತ ಅಂಬೆಯನ್ನು ರಕ್ಷಿಸಲು ಆಗಲಿಲ್ಲ. ಅಂಬೆಯನ್ನು ರಕ್ಷಿಸಲಿಲ್ಲ ಎನ್ನುವಂತ ನೋವಲ್ಲ, ನನ್ನ ಎದುರಿನಲ್ಲಿ ಒಬ್ಬ ಹೆಣ್ಣು ಸತ್ತಳಲ್ಲ ಎಂಬ ನೋವು ನನಗಾಗುತ್ತಾ ಇದೆ. ಅಂಬೆಯಂತವರು ಬದುಕಿ ಈ ಪ್ರಪಂಚಕ್ಕೆ ಆದರ್ಶವೇನು? ತಿರುಗಿ ಬರುತ್ತಾಳಂತೆ, ಶಾಪವನ್ನು ನೀಡುತ್ತಾ ಇದ್ದಾಳೆ. ಜೀವನದಲ್ಲಿ ತಪ್ಪುಗಳನ್ನೇ ಮಾಡಿ ಕೊನೆಗೆ ಶಾಪವನ್ನು ಇಟ್ಟರೆ ಅದೆಂದು ಫಲಿಸಲಾರದು. ಶಾಪಕ್ಕೆ ನಾನು ಚಿಂತಿಸುತ್ತಾ ಇಲ್ಲ, ನನ್ನ ಕಣ್ಣೆದುರಲ್ಲಿ ಹೀಗೆ ನಡೆಯಿತಲ್ಲ. ಅಂಬೆ ಅಥವಾ ನಾನು ಕಾಲವೇ ನಿರ್ಧರಿಸಬೇಕು. ಕಾಲಾಯ ತಸ್ಮೈ. ಯಕ್ಷಗಾನವನ್ನು ಪ್ರದರ್ಶಿಸಿದಂತ ಎಲ್ಲ ಕಲಾವಿದರಿಗೂ
ಕಲ್ಯಾಣಿ ಗಿರಿಧರ್ ಅವರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ವೇದಿಕೆಗೆ ನಮ್ಮೊಂದಿಗೆ ಅತಿಥಿಗಳು ಜೊತೆ ಆಗ್ಬೇಕು ಒಂದು ಭಾವಚಿತ್ರಕ್ಕೆ ಅಂತ ಕೇಳ್ಕೊತಾ ಇದ್ದೇನೆ. ಭಾಗವತರಾಗಿ ಅನಂತ ಪದ್ಮನಾಭ ಪಾಠಕ್ ಅವರು ನಮ್ಮ ಶಾಲೆಯ ಹೆಮ್ಮೆಯ ಗುರುಗಳು. ಇನ್ನು ಮದ್ದಳೆಯಲ್ಲಿ ಶ್ರೀ ವೆಂಕಟೇಶ್ ಹೆಗಡೆ ದಾನಸೌರದ ಯಕ್ಷಗಾನ ಶಾಲೆಯವರು. ಇನ್ನು ಶ್ರೀಯುತ ನರಸಿಂಹ ಆಚಾರ್ಯ ನಮ್ಮ ತಂಡದ ಕಲಾವಿದರು. ಸಾಲ್ವನಾಗಿ ಪ್ರಶಾಂತ್ ಹೆಗಡೆಯವರು, ಯಾವಾಗಲೂ ಭೀಷ್ಮ ಮಾಡುವವರು, ಇವತ್ತು ಸಾಲ್ವನ್ ಪಾತ್ರ ಮಾಡಿದ್ದಾರೆ. ಹಾಗೆ ಶ್ರೀಯುತ ದೇವದಾಸ್ ಶೆಟ್ಟರು, ಹಾಸ್ಯದ ಪಾತ್ರದಲ್ಲಿ ದೇವದಾಸ್ ಶೆಟ್ಟಿಯವರು. ಸಾಧಾರಣವಾಗಿ ನೀವು ಈ ಭೀಷ್ಮ ವಿಷಯದಲ್ಲಿ ಆ ಹಾಸ್ಯವನ್ನು ಇತ್ತೀಚೆಗೆ ತೀರಾ ಒಂದು ಹಾಸ್ಯದ ಮಟ್ಟಕ್ಕೆ, ಅಂದರೆ ಹಾಸ್ಯ ರಸವನ್ನು ಕೊಡಬೇಕೆಂಬ ಉದ್ದೇಶದಿಂದ ಪ್ರಸಂಗದ ಮೌಲ್ಯಕ್ಕಿಂತಲೂ ಕಡಿಮೆಯಾಗಿ ಅಭಿನಯಿಸುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಭೀಷ್ಮ ವಿಜಯವನ್ನು ವೃತ್ತಿ ಕಲಾವಿದರು. ಆದರೆ ಹಾಗೆ ಮಾಡಬಾರ್ದು ಅಂತ ಇವತ್ತು ಒಂದು ಸಣ್ಣ ಮಾದರಿಯಾಗಿ ಗೌರವಯುತವಾದ ಸಾಧಾರಣ ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನಿಗಳಾಗಿರ್ತಾರೆ. ಯಾಕೆ ಹಾಗೆ ಮಾಡ್ತಾರ ಮೇಳದವರು ನಮ್ಮಲ್ಲಿ ಉತ್ತರ ಇಲ್ಲ. ಇನ್ನು ಕಿರಾತನ ಪಾತ್ರದಲ್ಲಿ ಶ್ರೀಯುತ ಮಹೇಶ್ ಅವರು. ಎಲ್ಲ ಮಕ್ಕಳು ಬನ್ನಿ ವೇದಿಕೆಗೆ. ಸಾಯಿರಾಮ್, ಅಂಬಿಕೆ ಹಾಗೂ ವೃದ್ಧ ಶೈತ್ಯಾವತ್ಯ, ಸುದರ್ಶನ್, ಅಕೃತವ್ರಣ, ಸಮರ್ಥ್ ನನ್ನ ಪ್ರೀತಿಯ ವಿದ್ಯಾರ್ಥಿ ಇವತ್ತು ಅಂಬಾಲಿಕೆಯ ಪಾತ್ರವನ್ನು ಮಾಡಿದ್ದಾನೆ. ಆಮೇಲೆ ಮುನಿಯ ಪಾತ್ರ. ಇನ್ನು ಎಲ್ಲ ಬಂದ್ರೆ ಪರಶುರಾಮ ಶ್ರೀಯುತ ಮಧುಕರ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇನ್ನು ಅಂಬೆಯ ಪಾತ್ರಧಾರಿ ಶ್ರೀ ಮನೋಜ್ ಭಟ್ ಅವರು. ಹೌದು, ಅಂಬೆ ಯಾವ ಸ್ಥಿತಿಯಲ್ಲಿದ್ರು ಬನ್ನಿ. ಹೇಗೂ ಅಗ್ನಿ ಹಾರಿದ್ದೀರಲ್ವಾ, ಎಷ್ಟು ಸುಟ್ಟೋಗಿದೆ ನೋಡೋಣ. ಇಷ್ಟೇ ಸುಟ್ಟೋಗಿದೆ, ಸ್ವಲ್ಪ ಉಳ್ಕೊಂಡಿದೆ. ಇನ್ನು